ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನನ್ನ ಮೊದಲನೇ ಟ್ರಾವೆಲಿಂಗ್ ವ್ಲಾಗ್ಗೆ ಸ್ವಾಗತ. ನನ್ನ SK ಕ್ರಿಯೇಷನ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದರ ಮೂಲಕ ಸಪೋರ್ಟ್ ಮಾಡಿ. ನಾನು ರೆಡಿಯಾಗಿ ಎಲ್ಲೋಗ್ತಿದ್ದೀನಿ ಅಂತ ಯೋಚಿಸ್ತಿದ್ದೀರಾ? ವಿಡಿಯೋ ನೋಡ್ತಾ ಇರಿ, ಮುಂದೆ ನಿಮಗೆ ಗೊತ್ತಾಗುತ್ತೆ. ನಾನು ಮನೆಯಿಂದ ಹೊರಡಬೇಕಾದ್ರೆ ತುಂಬ ಗಾಳಿ ಮಳೆ ಇತ್ತು. ಹೇಗೋ ಉಡುಪಿಯ ಸರ್ವಿಸ್ ಬಸ್ ಸ್ಟ್ಯಾಂಡ್ಗೆ ಬಂದು ತಲುಪಿದೆ. ಆವಾಗ ಮಳೆ ಸ್ವಲ್ಪ ಕಮ್ಮಿ ಆಗಿತ್ತು. ಉಡುಪಿಯಿಂದ ನಾನು ಮತ್ತು ಇನ್ನೊಬ್ಬರು ಫ್ರೆಂಡ್ ಒಟ್ಟಿಗೆ ಹೋಗ್ತಿದ್ದೀವಿ. ಉಳಿದವರೆಲ್ಲ ನಮ್ಮೊಂದಿಗೆ ಆಮೇಲೆ ಜಾಯ್ನ್ ಆಗ್ತಾರೆ. ನೋಡಿ, ಇವರಿಗೋಸ್ಕರನೇ ಆವಾಗಲಿಂದ ಕಾಯ್ತಿದ್ದೆ. ಅವರೇ ಬಂದರು. ಇವ್ರ ಹೆಸರು ಸುಜನಾ ಅಂತೇಳಿ. ಇವರು ಬಂದಾಯಿತು. ಇನ್ನೇನು ಬಸ್ ಬರಬೇಕಿದೆ ಅಷ್ಟೇ. ಸ್ವಲ್ಪ ಹೊತ್ತಲ್ಲಿ ಬಸ್ ಕೂಡ ಬಂತು. ಬನ್ನಿ, ನಾವೆಲ್ಲೆಲ್ಲ ಹೋಗಿದ್ವಿ, ಏನೆಲ್ಲ ತಮಾಷೆ ಮಾಡಿದ್ವಿ ಅಂತ ನೋಡಿಕೊಂಡು ಒಂದು ಒಳ್ಳೆ ಟೂರ್ ಹೋಗಿ ಬರುವ. ಬನ್ನಿ. ನಾವು ಅಲ್ಲೇ ಇದ್ದೇವೆ, ಆಪೋಸಿಟ್. ಹೀಗೆ ಶಿಲ್ಪಕ್ಕ ಉದರ್ ಗೊತ್ತೈತಿ. ಯಾರು ನೀನು ಹೇಳೋ? ಅನ್ವಿತ್ ಅಣ್ಣ. ಎಸ್ ನಾಗರಾಜ್ ನಾಯಕ್. ರಾತ್ರಿ ಎಲ್ಲ ಇವ್ರ ಜೊತೆ ಪ್ರಯಾಣ ಮಾಡ್ಕೊಂಡ್ ಬಂದ ಸುಜಾನ. ನೋಡಿ ಫ್ರೆಂಡ್ಸ್, ತಿಂಡಿ ತಿಂತಿದ್ದಾರೆ ಫ್ರೆಂಡ್ಸ್. ಎಂತ ಜನ. ಹಾಯ್ ಜನರೇ, ಎಲ್ಲರೂ ಹೇಗಿದ್ದೀರಾ? ನೀ ನಂಗೆ ಇಷ್ಟ ಇಲ್ಲ ಜನರೇ. ನಂಗೆ ಮಸಾಲೆ ದೋಸೆ ಇಷ್ಟ ಜನ. ಅಯ್ಯೋಯ್ಯೋ, ನನಗೆ ನೀನಂದ್ರೆ ಇಷ್ಟ ಇಲ್ಲ. ಇದು ಸ್ವಲ್ಪ ಸ್ಮೂತ್ ಉಂಟು ಜನರೇ. ನಾವು ತಿನ್ಬೇಕಾದ್ರೆ ಫುಲ್ ಕ್ರಿಸ್ಪಿ ಆಗಿತ್ತು. ಮಸಾಲೆ ದೋಸೆ ಬಗ್ಗೆ ನಿಮ್ಮ ಒಪಿನಿಯನ್ ಏನು ನಾಗರಾಜ್ ನಾಯ್ಕ್ ಅವರೇ? ಮಸಾಲೆ ದೋಸೆಯಲ್ಲಿ ದೋಸೆ ಇತ್ತು, ಮತ್ತೆ ಮಸಾಲೆ ಇತ್ತು, ಮತ್ತೆ ಅದಿತ್ತು ಬಟಾಟೆದು, ಅದನ್ನೇ ಮಸಾಲ ಅನ್ನೋದು. ನಮ್ಮಲ್ಲ ಬಾಬು ಭೈ ಅಸ ಡೈರೆಕ್ಟ್ ಬಾಬು तेरा तो गेम बजाना. ಆಮೇಲೆ ನಾವೇ ಬೋಣಿ ಮಾಡಿದ್ದು, ಹಾಗಾಗಿ ಫುಲ್ ವ್ಯಾಪಾರ ಆಗಿದೆ. ವಿ ಆರ್ ಸೋ ಹ್ಯಾಪಿ ಅಂಡ್ ಪ್ರೌಡ್. ದೇಶ ನಾವು ಕೊಟ್ಟಿರೋ ದೇಶ ಇದು. ಆಕ್ಚುಲಿ ಅವ್ರು ನಮ್ಗೆ ಡಿಸ್ಕೌಂಟ್ ಕೊಡಬೇಕಿತ್ತು, ಬಟ್ ಬಿಲ್ ಕೊಟ್ಟರು. ಕಮಿಷನ್ ಕೊಡ್ತಾರೆ ಸಂಜೆ ಬಂದ ಮೇಲೆ. ಸೀರಿಯಸ್, ಸಂಜೆ ಬಂದ ಮೇಲೆ ತಗೊಳ್ಳೋದು, ಬಡ್ಡಿ ಸಾಲ ಕೊಟ್ಟವರು. ಓಕೆ, ನಮ್ಮ ಅಣ್ಣನವರು ಅಲ್ಲಿ ಬಸ್ ಹುಡುಕ್ತಾ ಹೋಗ್ತಿದ್ದಾರೆ. ಹಂಪಿ ಅಂತ ಹೋಗುವ, ಮಕ್ಕಳುವ. ಆಲ್ರೆಡಿ ಈಗ ಬಂದ್ವಿ. ಇಲ್ಲಿ ರೂಮ್ ಬುಕ್ ಮಾಡಿದೀವಿ. ರೂಮ್ ಹತ್ರ ಯಾವ ಇವೆಲ್ಲ ನಮಸ್ತೆ. ರೂಮ್ ರೆಡಿ ಆಗಿದೆ, ಸ್ವಲ್ಪ ಹೊತ್ತು ಆಗ್ತದಂತೆ. ಒಂದು ರೂಮ್ ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ ನಮಗೆ ಸದ್ಯಕ್ಕೆ ಉಳ್ಕೊಳ್ಳೋಕ್ಕೆ.
ಆ ರೂಮಲ್ಲಿ ರೆಸ್ಟ್ ಮಾಡಿ ಆಮೇಲೆ ಕೊಟ್ಟೆ. सब क्या देखना पड़ रहा है अच्छा ಸದ್ಯಕ್ಕೆ ಅಲ್ಲಿ ತನಕ ಒಂದು ಪ್ಲೇಸ್ ನೋಡಿ ಬರು ಅಂತ ಹೊರಟಿದ್ದೀವಿ. ಗಣ್ಯ ವ್ಯಕ್ತಿಗಳು ಇನ್ನೇನು ಬರ್ತಾ ಇದ್ದಾರೆ. ನಮ್ಮ ಗೈಡೆನ್ಸ್ ಕೊಡೋರು ಇಲ್ಲಿ ವಿಜಯನಗರ ಸಾಮ್ರಾಜ್ಯದ ಸೈನಿಕರು. ಆಕ್ಚುಲಿ ಇದೆ ಅಲ್ಲ ಇದು ಚಿನ್ನ ವೈಡೂರಿ ಎಲ್ಲ ಮಾರ್ತಿದೆ. ರೋಡ್ ಬದಿ ಇಲ್ಲಿ ಉಂಟಲ್ಲ, ಇಲ್ಲೆಲ್ಲ ಸಿಕ್ಕಿತ್ತು. ಹಾಗೆ ನಾವು ಸ್ಥಳ ಮಹಾಜರು ಮಾಡ್ತಿದ್ದೀವಿ, ಎಲ್ಲಿ ಮಾರ್ತಿದ್ರು ಅಂತೇಳಿ. ಹೌದು, ಇಲ್ಲೆಲ್ಲ ಮುಂಚೆ ಇದೆ, ಇಷ್ಟು ದೊಡ್ಡ ಇರಲಿಲ್ಲ. ಇಲ್ಲೆಲ್ಲ ಚಿನ್ನನೇ ಮಾರ್ತಾ ಇದ್ದದ್ದು. ಅದು ಚಿನ್ನ ಎಲ್ಲ ಕರಗಿ ಮಣ್ಣಾಗ್ಬಿಟ್ಟಿದೆ ಈಗ. ಇವಾಗ ಅಲ್ಲಿ ಕಿರಿಕಿರಿ ಮಾಡ್ತಾರಲ್ಲ, ಬನ್ನಿ ಆಟೋ ಬೇಕಾ, ಅದು ಹಣ್ಣು ಹಂಪಲ್ ಬೇಕಾ. ಮುಂಚೆ ಎಲ್ಲ ಹಂಗೆ ಚಿನ್ನ ಬೇಕಾ, ಬನ್ನಿ ತಗೊಳ್ಳಿ, ವಜ್ರ ಬೇಕಾ ತಗೊಳ್ಳಿ ಅಂತ ಹೇಳ್ತಿದ್ವಿ ಮುಂಚೆ. मस्त जोक मारा रे या हंस रहे हलकट हंस. ಆ್ಯಕ್ಚುಲಿ ಆ ಮಂಗಗಳೆಲ್ಲ ಮುಂಚೆ ಇಲ್ಲಿ ಯುದ್ಧಕ್ಕೆ ಸೈನಿಕರೆಲ್ಲ ಇದ್ರಲ್ಲ, ಯುದ್ಧ ಮಾಡಿ ಸತ್ತವರೆಲ್ಲ ಮಂಗ ಆಗಿದ್ದಾರೆ. ಅದಕ್ಕೆ ಇಲ್ಲಿ ಇಲ್ಲಿ ಕಾಯ್ತಾ ಇದ್ದಾರೆ ಅವರು. ನಾನು ಹಿಸ್ಟ್ರಿ ಬರೆದ್ರೆ ಇಲ್ಲಿ ಮಂಗಗಳಿಗೆ ಒಂದು ಪಾಲ್ ಕೊಡ್ತೀನಿ. ಅಂಜನಾದ್ರಿ ಹತ್ರ ಅಲ್ಲ, ಇಲ್ಲಿ ಆಚೆ ಅಷ್ಟೇ. ಅದು ಆಬ್ವಿಯಸ್ಲಿ ಇಲ್ಲಿ ಇರಲೇಬೇಕಲ್ಲ. ಜನ್ಮಸ್ಥಳ ಮತ್ತೆ ಸುಗ್ರೀವನ್ ಮೀಟ್ ಮಾಡಿದ ಪ್ಲೇಸ್ ಅಲ್ಲಿ ರಿಮೈಂಡ್ ಮಾಡಬೇಕು ಅಂತ. ಎಂತ ಮಾಡ್ತಂತೆ ರಾಮಾಯಣ ಕಾಲದಲ್ಲಿ ಲಂಕೆಯನ್ನು ತಲುಪಲು ಬಹಳ ಸಹಾಯ ಮಾಡಿದಂತಹ ಒಂದು ಅಳಿಲು, ಅದರ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಏನಾದರೂ ಇರ್ಬೋದು, ಮೋಸ್ಟ್ಲಿ ಸ್ವಲ್ಪ ರಿಲೇಟಿವ್. ಒಂದು ಅಳಿಲು ಮರಿ ಈಗ ಆಟ ಆಡ್ತಾ ಇದ್ದೇನೆ. ಯಾವ್ದ್ರ ಜೊತೆ ನಮಗೆ ಯಾವ ರೀತಿಯಲ್ಲಿ ಸಹಾಯ ಮಾಡ್ತಾ ಇದೆ ಅಂತ ಇನ್ನೂ ಯಾವುದೇ ರೀತಿಯ ಖಾತ್ರಿ ಆಗಿಲ್ಲ. ಸದ್ಯಕ್ಕೆ ಆಟ ಆಡ್ತಾ ಇದೆ. ಓಕೆ, ಕ್ಲೋಸ್ ಇದೆ. ಅಂಜಿಂಜಿನ ಕರಡಿ ಎತ್ತನ್ನ ನೀವು ಮೇಘಾಲಯದ ಕರಡಿ. ಇದ್ರ ಆಪೋಸಿಟ್ ಟೆಂಪಲ್ ಅದು ಆಯ್ತಾ, ಅಲ್ಲಿ ಅಂತ ಲೇಕ್ ಇದೆ, ಅದ್ರ ಆಚೆ ಅಂಜನಾದ್ರಿ ಹಿಲ್. ಮತ್ತೆ ಜನ್ಮದಲ್ಲಿ ರಾಜ ಆಗಿದ್ರಂತೆ 3 ವರ್ಷದ ಹಿಂದೆ ಬಂದಿದೆ ಅನ್ವಿತ್ ಮಹಾರಾಜ್. ಮನಸ್ಸು. ಊಟ ಹಾಕುದ? ವೆಜ್ಜ ನಾನ್ ವೆಜ್ಜ? ಅಲ್ಲಿ ಇದು ಬರ್ತದೆ ಮೋಸ್ಟ್ಲಿ. ಅಲ್ಲಿ रुको जरा सबर करो, बोला धक्का मुक्की नहीं करने का, आराम से ले. तेनू क्यों ना दिखा तेरे तो की सिखा तेरे पे की लिखा हुसन तेरा तौबा 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 हुसन. ಏನೆಂದು ಹೆಸರಿಡಲಿ ಈ ಚಂದ ಅನುಭವಕ್ಕೆ ನಿಂದೇ ಹಂಪಿಯ ಸುಂದರ ತಾಣ, ಮನ ಮೋಹಕ ಕಲ್ಲು ಬಂಡೆಗಳ ನಡುವಲ್ಲಿ ತಂಪಾದ ಗಾಳಿ. ಬಿಸಿಲು ಜೋರಾಗಿದೆ. ಸಮಯ ಸುಮಾರು 10:47. ಈ ಹೊತ್ತಲ್ಲೇ ಬಿಸಿಲು ಜೋರಾಗಿದೆ, ಆದ್ರೂ ಗಾಳಿ ಇದೆ. ಹಂಗಾಗಿ
ಬರ್ತಾ ಇದ್ದೇವೆ ಬರ್ತಾ ಇದ್ದೇವೆ ಬರ್ತಾ ಇದ್ದೇವೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ. ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ಹಂಪಿಯ ನೋಡಲಿಕ್ಕ. ಯಾಕೆ ಜೈಜನ ಸ್ಲೀಪರ್ ಅತ್ತಯ್ಯ ವೀಕೆಂಡ್ ಎಲ್ಲ ವೀಕೆಂಡ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು. ಶಯನ್ ಬೆಂಗ್ರೆ ಅವರು ಪ್ರಥಮ ಬಾರಿಗೆ ಊರು ಬಿಟ್ಟು ಟೂರಿಗೆ ಬಂದಿದ್ದಾರೆ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಅದು ನಾಗರಾಜ್ ನಾಯ್ಕ ಅವರ ಸ್ವಲ್ಪ ಬೈಗುಳದ ಮಾತಿಗೆ ಮತ್ತು ಒತ್ತಾಯದ ಮೇರೆ ಹೌದು, ಇದರಲ್ಲಿ ನಮ್ದು ಒಂದು ಪಾಲಿದೆ. ಆ ಕಾರಣಕ್ಕಾಗಿ ಇದರ ಕ್ರೆಡಿಟ್ಸ್ ಅನ್ನು ನಾವು ಕೂಡ ತಗೊಳ್ತೇವೆ. ನಾಗರಾಜ್ ನಾಯ್ಕಿಗೆ ಬಂದು ಇವತ್ತು ಮೊದಲ ಬಾರಿಗೆ ಒಂದು ಟ್ರಾವೆಲ್ ವ್ಲಾಗ್ಸ್ ಅನ್ನ ಮಾಡ್ತಾ ಇದ್ದಾರೆ. ಅದು ಎಷ್ಟಿಗೆ ಎಡಿಟ್ ಆಗಿ ಬರ್ತದೆ, ಎಡಿಟ್ ಆಗಿ ಬರುತ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ಮಾಡ್ತಾ ಇದ್ದಾರೆ. ಸೊ ಈಗ ಬಂದಿರುವಂತದ್ದು ಹಂಪಿಯ ಸುಂದರ ತಾಣ. ಆದ್ರೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಇಲ್ಲಿಯ ಗೋಪುರವನ್ನ ಅರ್ಧಕ್ಕೆ ಶಿಥಿಲಗೊಂಡಂತೆ ಕಾಣ್ತಾ ಇದೆ. ಮೋಸ್ಟ್ಲಿ ಯಾವುದೋ ಒಂದು ಯುದ್ಧದಲ್ಲೋ ದಾಳಿಯಲ್ಲೋ ಇದು ಹೋಗ್ಬಿಟ್ಟಿದೆ ಅನ್ಸುತ್ತೆ. ಒಂದೊಂದು ಕಾಲದಲ್ಲಿ ನಾನು ವಿಜಯನಗರದ ರಾಣಿಯಾಗಿದ್ದೆ. ಸೊ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಒಂದಾನೊಂದು ಕಾರಣದಲ್ಲಿ ನೀವು ನೋಡಿರದ ಬಹು ಸುಂದರ ತಾಣಗಳಲ್ಲಿ ಹಂಪಿ ಕೂಡ ಒಂದಾಗಿರಬಹುದು. ಹಾಗಾಗಿ ಇವಾಗ ಕಣ್ತುಂಬಿಕೊಳ್ಳಿ. ಬಹಳ ಸುಂದರವಾಗಿದೆ. ಒಂದು ಕಾಲದಲ್ಲಿ ಇಡೀ ಸಂಸ್ಥಾನದಲ್ಲಿ ಒಂದು ದೊಡ್ಡ ಸಾಮ್ರಾಜ್ಯ ಅಂತ ಕರೆಯಲ್ಪಟ್ಟಿದ್ದು ಹಂಪಿ, ವಿಜಯನಗರ ಸಾಮ್ರಾಜ್ಯ. ಇವಾಗ ಇದು ವಿಜಯನಗರ ಜಿಲ್ಲೆಯ ಹಂಪಿ ಕರ್ನಾಟಕಕ್ಕೆ ಸೇರಿದ್ದು. ಹಿಂದೆ ಏನೋ ನಡೆದಿರೋದು ಸತ್ಯ, ಮುಂದೆ ಏನೋ ನಡೆಯೋದು ಸತ್ಯ. ಇದೆರಡಕ್ಕಿಂತ ನಮ್ಮ ಕಣ್ಣೆದುರುಗಡೆ ಇರೋ ಈಗ ಈ ಕ್ಷಣ ಇದು ಸತ್ಯ. ಯಾವ ಭಾಷೆ ಇದು? ಭಾಷೆ ಕನ್ನಡನೇ, ಹಳೆ ಕನ್ನಡ ಅನ್ಸುತ್ತೆ. ಅದನ್ನ ಅಕ್ಷರ ಕನ್ನಡದಲ್ಲೇ ಇದೆ, ಬಟ್ ಇದು ಇದು ಸೊನ್ನೆ ಗೊತ್ತಾಗುತ್ತೆ. ಅಂದ್ರೆ ಮಾಸ್ ಹೋಗಿದೆ, ಸ್ವಲ್ಪ ಕ್ಲಾರಿಟಿ ಇಲ್ಲ. ಎಲ್ಲಿದೆ ವಿಜಯ? ನಾಗರಾಜ್ ಅಣ್ಣ ಈಗಷ್ಟೇ ಮೊಬೈಲ್ ಬಿಟ್ಟು ಬಂದಿದ್ರು. ಆ ಫೋಟೋ ತೆಗೆದು ಕಲ್ ಮೇಲಿತ್ತು, ಅವರು ಅಲ್ಲಿ ಕೆಳಗಡೆ ಇತ್ತು. ಇಲ್ಲ, ಯಾವುದೂ ಇಲ್ಲ, ಇಲ್ಲಿ ಏನೂ ಇಲ್ಲ. ಪರ್ಸ್ ಇಲ್ಲ.